ಪ್ರೈಸ್ ದಿ ಲಾರ್ಡ್. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯುಳ್ಳ ದೇವ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಾ. ದೇವರಿಗೆ ಸ್ತೋತ್ರವಾಗಲಿ. ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಾ ಎಂಬುದಾಗಿ ನಾನು ಭಾವಿಸ್ತೇನೆ. ಹಾಗೇ ಈ ದಿನ ದೇವರ ಹೆಸರಿನಲ್ಲಿ ನಿಮ್ಮನ್ನು ಎಲ್ಲರೂ ಕೂಡ ವಂದಿಸ್ತೇನೆ. ಸೊ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ಕರ್ತರು ನಮ್ಮೊಂದಿಗೆ ಏನು ಮಾತನಾಡ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 19ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋದಾದರೆ ಇಲ್ಲಿ ಕೆಲವು ಮಾತುಗಳನ್ನು ಹೀಗೆ ನೋಡುತ್ತೇವೆ. ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ನೋಡ್ತೇವೆ. ಯಾರು ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರ್ತಾರೆ, ಯಾರು ಚಿಕ್ಕವರಾಗಿರ್ತಾರೆ ಎನ್ನುವಂಥ ಸಂಗತಿಗಳನ್ನು ನೋಡುವಾಗ ದೇವರ ಆಜ್ಞೆಯಂತೆ ನಡೆದು ಅದನ್ನು ಹಾಗೆ ನಡೆಯುವಂತೆ ಬೋಧನೆ ಮಾಡುವವರು. ನೋಡಿ, ಇಲ್ಲಿ ಶಿಷ್ಯರುಗಳು ಕೂಡ ಮಾತಾಡ್ತಾ ಇದ್ರು. ಒಂದು ಸಾರಿ ಯೇಸು ಸ್ವಾಮಿ ಜೊತೆಯಲ್ಲಿದ್ದಾಗ ಶಿಷ್ಯರು ಮಾತಾಡ್ತಾ ಇದ್ರು, ನಾನು ದೊಡ್ಡವನು ಅಂತ ಹೇಳಿ ಶಿಷ್ಯಂದರು ತಾವೇ ಮಾತಾಡ್ತಾ ಇದ್ರು. ಆಗ ಯೇಸು ಸ್ವಾಮಿ ಅವರಿಗೆ ಹೀಗೆ ಹೇಳಿದನು, ನಾನು ದೊಡ್ಡವನು, ನೀನು ದೊಡ್ಡವನು ಅಂತೇಳಿ ಮಾತಾಡೋದಕ್ಕಿಂತಲೂ ಯಾರು ದೊಡ್ಡವರಾಗಿರಬಹುದು ಅಂತೇಳಿ ಮಾತಾಡುವಾಗ ಯೇಸು ಸ್ವಾಮಿ ನೀರನ್ನು ತೆಗೆದುಕೊಂಡು ಪಾತ್ರೆಯನ್ನು ತೆಗೆದುಕೊಂಡು ಶಿಷ್ಯರ ಕಾಲುಗಳನ್ನು ತೊಳಿತಾ ಬರ್ತಾನೆ. ಸೊ ಹಾಗೆ ಮಾತಾಡ್ತಾ ಬಂದಾಗ ಶಿಷ್ಯರ ಕಾಲುಗಳನ್ನು ತೊಳೆದು ಹೇಳ್ತಾನೆ, ಯಾರು ಪರಲೋಕ ರಾಜ್ಯದಲ್ಲಿ ದೊಡ್ಡವನ ಆಗಬೇಕು ಅಂತೇಳಿ ಬಯಸ್ತಿರೋ ಮೊದಲು ನೀವೆಲ್ಲರಿಗೂ ಏನು ಮಾಡ್ರಿ, ಸೇವೆ ಮಾಡ್ಬೇಕಂತೇಳಿ ಯೇಸು ಸ್ವಾಮಿ ಶಿಷ್ಯರಿಗೆ ಕಲಿಸ್ಕೊಡ್ತಾನೆ. ಹಾಗೆ ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಒಂದು ರೀತಿಯಲ್ಲಿ ನಾವು ನೋಡುವಾಗ ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳಬೇಕಾದರೆ ಎಲ್ಲರೂ ಮೊದಲು ಏನಾಗಬೇಕು, ಅವನೆಲ್ಲರಿಗೂ ಸೇವಕನಾಗಬೇಕು, ಎಲ್ಲರ ಸೇವೆಯನ್ನು ಮಾಡೋನಾಗಬೇಕು. ಹಾಗೆ ಇಲ್ಲೊಂದು ವಾಕ್ಯ ಹೀಗೆ ನೋಡ್ತೇವೆ. ನಾವು ಈಗ ತಾನೇ ಓದಿರುವಂಥ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುವಾಗ ಯಾರು ಪರಲೋಕ ರಾಜ್ಯದಲ್ಲಿ ದೊಡ್ಡವರು ಅಂತ ಹೇಳ್ತಾರೆ ಅಂದರೆ, ಯಾರು ಸಣ್ಣ ಆಜ್ಞೆಯನ್ನು ಕೂಡ ಮೀರಿ ಅದನ್ನು ಮೀರುವಂತೆ ಜನರಿಗೆ ಬೋಧನೆ ಮಾಡುವವನು ಅವನು ಬಹಳ ಚಿಕ್ಕವನಾಗ್ತಾನೆ. ದೊಡ್ಡವರು ಯಾರಾಗ್ತಾರೆ? ದೊಡ್ಡವರು ಚಿಕ್ಕ ಆಜ್ಞೆಯನ್ನು ಕೂಡ ಮೀರದಂತೆ ಅದರಂತೆ ನಡೆದು ಆ ಆಜ್ಞೆಯನ್ನು ಹಾಗೆ ಬೋಧನೆ ಮಾಡಿ ಅದರಂತೆ ನಡೆಯುವುದಕ್ಕೆ ಬೋಧಿಸುವವನು ಆತನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ಈ ದಿನ ನಾವು ಪರಲೋಕ ರಾಜ್ಯದ ವಿಷಯದಲ್ಲಿ ನೋಡುವಾಗ ಪರಲೋಕ ರಾಜ್ಯದಲ್ಲಿ ದೊಡ್ಡವರು ಆಗಬೇಕಾದ್ರೆ ನಾವೇನಾಗಬೇಕಾಗಿದೆ? ಸಣ್ಣ ಸಣ್ಣ ಆಜ್ಞೆಗಳನ್ನು ಕೂಡ ನಾವು ಮೀರದಂತೆ ಅದರಂತೆ ನಾವು ನಡಿಬೇಕಾಗಿದೆ. ಸಣ್ಣ ಸಣ್ಣ ಆಜ್ಞೆಗಳನ್ನು ನಾವು ನಡೆದು ಆ ಆಜ್ಞೆಗಳಂತೆ ನಾವು ಜೀವಿಸಿ ಅದರಂತೆ ಜೀವಿಸುವುದಕ್ಕೆ ಅನೇಕರಿಗೆ ನಾವು ಬೋಧಿಸುವವರಾಗಬೇಕಾಗಿದೆ. ಹಾಗೆ ನಾವು ಅನೇಕರಿಗೆ ಸಣ್ಣ ಆಜ್ಞೆಯನ್ನು ಕೂಡ ಮೀರದಂತೆ ನೀವು ನಡಿಬೇಕು ಅಂತೇಳಿ ಬೋಧನೆ ಮಾಡಿ ಅದರಂತೆ ನಡೆಯುವುದಾದರೆ ಪರಲೋಕ ರಾಜ್ಯದಲ್ಲಿ ದೊಡ್ಡವರು ಎನಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈ ದಿನ ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಬೇಕಂತೇಳಿ ಆಸೆ ಇರುವವರು, ಪರಲೋಕ ರಾಜ್ಯದಲ್ಲಿ ನಾನು ದೊಡ್ಡ ಸ್ಥಿತಿಯಲ್ಲಿರಬೇಕು, ಪರಲೋಕ ರಾಜ್ಯದಲ್ಲಿ ನಾನು ದೇವ್ರ ಜೊತೆಯಲ್ಲಿ ದೊಡ್ಡವನಾಗಿ ಕಾಣಿಸ್ಕೊಳ್ಬೇಕೆನ್ನುವಂಥ ಪ್ರೀತಿಯ ಸಹೋದರನೇ ಸಹೋದರಿಯೇ, ನೀನು ಮಾಡಬೇಕಾದಂಥ ಸಂಗತಿ ಏನಂದರೆ ಸಣ್ಣ ಸಣ್ಣ ಆಜ್ಞೆಗಳನ್ನು ಕೂಡ ನೀನೇನು ಮಾಡಬಾರ್ದು, ಮೀರಿ ನಡಿಬಾರ್ದು. ಸಣ್ಣ ಸಣ್ಣ ಆಜ್ಞೆಗಳನ್ನು ಕೂಡ ನೀನು ಪ್ರೀತಿಸಿ ಕೈಕೊಂಡು ಅದರಂತೆ ನಡಿಬೇಕು. ಹಾಗೆ ಅನೇಕರಿಗೆ ಅದನ್ನು ಬೋಧಿಸಬೇಕು. ಯೇಸು ಸ್ವಾಮಿ ಸ್ವತಃ ಹೇಳ್ತಾರೆ, ನೀನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸ್ಕೊಳ್ಬೇಕಾ? ಹಾಗಾದರೆ ಏನು ಮಾಡು, ದಾಸನಾಗಬೇಕು. ಫಸ್ಟ್ ದಾಸನಾಗು, ಫಸ್ಟ್ ಸೇವೆ ಮಾಡು, ಆಮೇಲೆ ನೀನೇನಾಗ್ತೀಯ, ದೊಡ್ಡವನಾಗ್ತೀಯ. ಹಾಗಾದರೆ ಈ ದಿನ ನಾವು ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ದೊಡ್ಡವರಾಗಬೇಕು ಎನ್ನುವಂಥವರು ಈ ದಿನ ನಾವು ಕೇಳಿಸ್ಕೊಂಡಂಥ ವಾಕ್ಯಕ್ಕೆ ಅಧೀನರಾಗಿ ವಿಧೇಯರಾಗಿ ನಾವು ನಡ್ಕೊಳ್ಳುವಾಗ ಪರಲೋಕ ರಾಜ್ಯದಲ್ಲಿ ನಾವು ದೊಡ್ಡವರಾಗ್ತೇವೆ. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಈ ದಿನ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ದೇವ, ಈ ವಾಕ್ಯಗಳಂತೆ ನಡೆಯುವ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡಿಕೊಳ್ತೇವೆ. ಕರ್ತನೇ, ಈ ಲೋಕದಲ್ಲಿ ಸಣ್ಣ ಆಜ್ಞೆಗಳನ್ನು ಮೀರಿ ನಾವು ನಡೆಯುವುದಾದರೆ ಪರಲೋಕ ರಾಜ್ಯದಲ್ಲಿ ಚಿಕ್ಕವರಾಗ್ತೇವೆ ಸ್ವಾಮಿ. ಅದರಂತೆ ನಡೆದು ಅದನ್ನು ಅನೇಕರಿಗೆ ಬೋಧಿಸುವಾಗ ದೇವರೇ, ಪರಲೋಕ ರಾಜ್ಯದಲ್ಲಿ ನಾವು ದೊಡ್ಡವರಾಗ್ತೇವೆ ಅನ್ನೋದನ್ನು ಇದನ್ನು ಕಲಿತುಕೊಂಡಿದ್ದೇವೆ ಸ್ವಾಮಿ. ಅದರಂತೆ ಜೀವಿಸುವ ಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ. ಆಮೆನ್.
ಪ್ರೈಸ್ ಇಲ್ಲ ಪ್ರೀತಿಯ ದೇವ ಜನರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಾಕ್ಯಗಳನ್ನು ಧ್ಯಾನ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು. ಪ್ರೈಸ್ ಇಲ್ಲ.